ಇನ್ನು ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಿರುವ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ನಡೆದು ಹೋಗಿದೆ. ಬಳ್ಳಾರಿ ವಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ಪೊಲೀಸ್ ಅಧಿಕಾರಿಗಳ ಭದ್ರತೆ ನಡುವೆ ಪೋಸ್ಟ್ ಮಾರ್ಟಂ ನಡೆಯಿತು. ವಿಮ್ಸ್ ಆಸ್ಪತ್ರೆ ಬಳಿಯಲ್ಲಿ ರಾಜಶೇಖರ್ ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ತಾಯಿ ತುಳಸಿ ಅವರು ಕಣ್ಣೀರಿಟ್ಟಿದ್ದಾರೆ. ವಿಮ್ಸ್ ಆಸ್ಪತ್ರೆಗೆ ಐಜಿಪಿ ವರ್ತಿಕಾ ಕಟಿಯಾರ್ ಅವರು ಕೂಡ ಬಂದಿದ್ದಾರೆ. ರಾಜಶೇಖರ್ ಪೋಷಕರಿಂದ ವರ್ತಿಕಾ ಕಟಿಯಾರ್ ಅವರು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ರಾಜಶೇಖರ್ ಅವರ ಕುಟುಂಬಸ್ಥರಿಗೆ ವರ್ತಿಕಾ ಅವರು ಸಾಂತ್ವನ ಕೂಡ ಹೇಳಿದ್ದಾರೆ. ಈ ಘಟನೆ ಮತ್ತಷ್ಟು ಸಂಘರ್ಷಕ್ಕೆ ಕಾರಣ ಆಗುವ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಈ ಒಂದು ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಇನ್ನು ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅವರ ಕುಟುಂಬಸ್ಥರಿಗೆ ಪೊಲೀಸ್ ಅಧಿಕಾರಿಗಳು ಈಗ ಸಾಂತ್ವನ ಕೂಡ ಹೇಳಿದ್ದಾರೆ. ವಿಮ್ಸ್ ಆಸ್ಪತ್ರೆ ಬಳಿ ರಾಜಶೇಖರ್ ಅವರ ತಾಯಿ ತುಳಸಿ ಅವರು ಕಣ್ಣೀರಿಟ್ಟಿದ್ದಾರೆ. ಮಗನನ್ನ ಕಳೆದುಕೊಂಡು ತಾಯಿ ಕಣ್ಣೀರಿಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ರಾಜಶೇಖರ್ ಅವರ ಪೋಷಕರಿಂದ ವರ್ತಿಕಾ ಕಟಿಯಾರ್ ಅವರು ಮಾಹಿತಿಗಳನ್ನು ಪಡ್ಕೊಂಡ್ರು. ರಾಜಶೇಖರ್ ಅವರ ಕುಟುಂಬಸ್ಥರಿಗೆ ವರ್ತಿಕಾ ಕಟಿಯಾರ್ ಅವರು ಸಾಂತ್ವನ ಕೂಡ ಹೇಳಿದ್ದಾರೆ. ಘಟನೆಯಲ್ಲಿ ಸಾವನ್ನಪ್ಪಿದ್ರು ರಾಜಶೇಖರ್. ಗುಂಡು ಹಾರಿಸಿದ್ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಬಾಡಿಯಲ್ಲಿ ಗುಂಡೇನಾದ್ರೂ ಪತ್ತೆ ಆಗಿದೆಯಾ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮರಣೋತ್ತರ ವರದಿಯಲ್ಲಿ ಏನೇನೆಲ್ಲ ಬಂದಿದೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆ ಬುಲೆಟ್ ಸಿಕ್ಕಿದ್ದೇ ಆದ್ರೆ ಯಾವ ಗನ್ನಿಂದ ಅದು ಫೈರ್ ಆಗಿರುವಂಥದ್ದು, ಅದರ ಮೇಲೆ ಇರುವಂತಹ ಶೆಲ್ ಏನಿದೆ ಆ ಶೆಲ್ಲು ಯಾವ ಇದೇ ಬುಲೆಟ್ಗೆ ಸೇರಿರುವಂಥದ್ದ ಅನ್ನುವಂತಹ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಆ ಬಾಡಿ ಮೇಲೆ ಇರುವಂತಹ ಕೇಸ್ ಏನಿರುತ್ತೆ, ಬುಲೆಟ್ ಕೇಸನ್ನ ತೋರಿಸಿದ್ರು. ನಿನ್ನೆ ಇದೇ ಒಂದು ಬುಲೆಟ್ ಫೈರ್ ಆಗಿದ್ದು ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿ ಅದು ಕೂಡ ಸಿಕ್ಕರೆ ಯಾರದನ್ನ ಖರೀದಿ ಮಾಡಿದ್ರು, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದು, ಆ ಜೀವಂತ ಗುಂಡನ್ನ ತೆಗೆದುಕೊಂಡಿದ್ದು ಯಾರು, ಈ ಎಲ್ಲ ವಿಚಾರಗಳು ಸಹಜವಾಗಿ ಹೊರಗಡೆ ಬರುತ್ತೆ. ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತಾ ಅಥವಾ ನೇರವಾಗಿ ಗುಂಡು ಹಾರಿಸಲಾಯಿತಾ, ಈ ವಿಚಾರಕ್ಕೆ ಉತ್ತರ ಸಿಗತ್ತೆ. ಇನ್ನು ಮತ್ತೊಂದೆಡೆ ಬೇರೆ ಇನ್ಯಾರಾದ್ರೂ ಥರ್ಡ್ ಪರ್ಸನ್ ಏನಾದ್ರೂ ಗುಂಡು ಹಾರಿಸಿದ್ರ ಆ ಒಂದು ಶಂಕೆ ಕೂಡ ಇಲ್ಲಿದೆ. ಹೀಗಾಗಿ ತನಿಖೆ ನಂತರವಷ್ಟೇ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಈ ನಡುವೆ ನಿನ್ನೆ ಗುಂಡು ಹಾರಿಸಿದಂತಹ ಸಂದರ್ಭದಲ್ಲಿ ರಾಜಶೇಖರ್ ಸಾವನ್ನಪ್ಪಿದ್ರು. ರಾಜಶೇಖರ್ ಅವರನ್ನ ಬದುಕಿಸಿಕೊಳ್ಳೋದಕ್ಕೆ ಸ್ಥಳದಲ್ಲಿ ಇದ್ದಂತಹ ಕಾರ್ಯಕರ್ತರು ಹೆಣಗಾಡಿದ್ರು. ಸಾಕಷ್ಟು ಸಂಘರ್ಷವನ್ನ ಮಾಡಿದ್ರು. ಇದರ ಹೊರತಾಗಿಯೂ ಕೂಡ ರಾಜಶೇಖರ್ ಅವರು ಮೃತಪಟ್ಟರು. ಇದೀಗ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಅಂತ್ಯಗೊಳಿಸಲಾಗಿದೆ. ಪೊಲೀಸರ ಭದ್ರತೆ ನಡುವೆ ಪೋಸ್ಟ್ ಮಾರ್ಟಂ ನಡೆಯಿತು. ಇನ್ನು ಪೋಸ್ಟ್ ಮಾರ್ಟಂ ವರದಿ ಬಂದ ಬಳಿಕ ಇನ್ನಷ್ಟು ವಿಚಾರಗಳು ಬಯಲಾಗುತ್ತೆ.